ನಮ್ಮ ಹಿಂದೆ ಗುರುಗಳಾಗಿದ್ದಂಥ ನೀಲಕಂಠಾಚಾರ್ಯ ಅವರು ಪ್ರಥಮವಾಗಿ ಇಲ್ಲಿ ಒಂದು ಈ ದೇವಾಲಯವನ್ನ ಮಾಡಬೇಕಾದ್ರೆ ಅವರ ಶ್ರಮ ಜಾಸ್ತಿ ಇದೆ. ಅವರು ನಮಗೆ ಗುರುಗಳು. ಇವತ್ತು ಸಾವಿರಾರು ಜನ ಭಕ್ತರು ಬರ್ತಾರೆ. ಆರೋಗ್ಯದ ಸಮಸ್ಯೆ ಇರ್ಬೋದು, ಅದೇ ರೀತಿ ಆರ್ಥಿಕವಾಗಿ ತಮ್ಮ ಕುಟುಂಬಗಳು ಸರಿಯಾಗಿ ಆರ್ಥಿಕವಾಗಿ ನಾವು ಸರಿ ಹೋಗ್ತಾ ಇಲ್ಲ, ಸಾಲದ ಬಾಧೆ ಇರ್ಬೋದು, ಇನ್ನು ಅನೇಕ ಅವರ ಕಷ್ಟ ಕಾರ್ಪಣ್ಯಗಳು ಬಂದು ಇಲ್ಲಿ ಅಮ್ಮನವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ, ಅಡಿಕೆ ಕಟ್ಕೋತಾರೆ, ಅವರಿಗೆ ಒಳ್ಳೇದಾಗ್ತದೆ. ಹಾಗಾಗಿ ದಿನೇ ದಿನೇ ಇವತ್ತು ಸಾವಿರಾರು ಜನ ಭಕ್ತರು ಈ ಒಂದು ಕಣಜನಹಳ್ಳಿ ಅಂದ್ರೆ ಬಹುಶಃ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲೇ ಒಂದು ಪ್ರಸಿದ್ಧಿಯಾಗಿ ಹೊರ ಹೋಗ್ತಾ ಇದೆ. ಅಮ್ಮ ಕಾಳಿ ಕಾಂಬಯ ಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ಈ ದಿನ ಚಿಕ್ಕಬಳ್ಳಾಪುರ ತಾಲೂಕು ಕಣಜೇನಹಳ್ಳಿ ಗ್ರಾಮದಲ್ಲಿ ಏನು ಪ್ರತಿ ಅಮಾವಾಸ್ಯೆಗೂ ಕೂಡ ಶ್ರೀ ಶ್ರೀ ಕಾಳಿಕಾಂಬಾ ಅಮ್ಮನವರು, ಅದೇ ರೀತಿ ಶ್ರೀ ಚೌಡೇಶ್ವರಿ ಅಮ್ಮನವರು ಮತ್ತು ಶ್ರೀ ಗಂಗಮ್ಮನವರು, 3 ದೇವತೆಗಳಿಗೆ ವಿಶೇಷವಾದಂಥ ಪೂಜೆ, ಹವನ, ಹೋಮ ಎಲ್ಲವನ್ನು ಕೂಡ ಬೆಳಗ್ಗೆಯಿಂದ ಕೂಡ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಈ ಒಂದು ಹೋಮ ಹವನಗಳನ್ನು ಮಾಡಿ ಒಂದು ಒಳ್ಳೆಯ ಇದು ಪುರಾಣ ಪ್ರಸಿದ್ಧಿ ದೇವಾಲಯ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಯಸಿದ್ದೀವಿ. ಇದಕ್ಕೆ ನಮ್ಮ ಹಿಂದೆ ಗುರುಗಳಾಗಿದ್ದಂಥ ನೀಲಕಂಠಾಚಾರ್ಯರು ಅವರು ಪ್ರಥಮವಾಗಿ ಇಲ್ಲಿ ಒಂದು ಈ ದೇವಾಲಯವನ್ನು ಮಾಡಬೇಕಾದ್ರೆ ಅವರ ಶ್ರಮ ಜಾಸ್ತಿ ಇದೆ. ಅವರು ನಮಗೆ ಗುರುಗಳು. ಅವರ ಮಕ್ಕಳಾದಂಥ ಇವತ್ತು ಮಂಜುನಾಥಾಚಾರ್ಯವರು, ಅದೇ ರೀತಿ ನಮ್ಮ ಕಾಳಿಕಾ ಸ್ವಾಮಿಯವರು, ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗಳು. ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಗಳು ಇಲ್ಲಿ ಈ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಇವತ್ತು ಸಾವಿರಾರು ಜನ ಭಕ್ತರು ಬರ್ತಾರೆ. ಬರೀ ಅಮಾವಾಸ್ಯೆನೇ ಅಲ್ಲ, ಪ್ರತಿದಿನ ಇಲ್ಲಿ ಭಕ್ತರು ಸಮೂಹನೇ ಇರ್ತದೆ. ಕಾರಣ ಇಷ್ಟೇ, ಇಲ್ಲಿ ಭಕ್ತರು ತಮ್ಮ ನೋವು ನಲಿವುಗಳಿಗೆ ಒಂದು ಬೇಡಿಕೆಗೆ ಬರ್ತಾರೆ. ಅದರಲ್ಲಿ ಅನೇಕರಿಗೆ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು, ಅದೇ ರೀತಿ ಆರ್ಥಿಕವಾಗಿ ತಮ್ಮ ಕುಟುಂಬಗಳು ಸರಿಯಾಗಿ ಆರ್ಥಿಕವಾಗಿ ನಾವು ಸರಿ ಹೋಗ್ತಾ ಇಲ್ಲ, ಸಾಲದ ಬಾಧೆ ಇರ್ಬೋದು, ಇನ್ನು ಅನೇಕ ಅವರು ಕಷ್ಟ ಕಾರ್ಪಣ್ಯಗಳು ಬಂದು ಇಲ್ಲಿ ಅಮ್ಮನವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ, ಅಡಿಕೆ ಕಟ್ಕೋತಾರೆ, ಅವರಿಗೆ ಒಳ್ಳೆಯದಾಗ್ತದೆ. ಹಾಗಾಗಿ ದಿನೇ ದಿನೇ ಇವತ್ತು ಸಾವಿರಾರು ಜನ ಭಕ್ತರು ಈ ಒಂದು ಕಣಜೇನಹಳ್ಳಿ ಅಂದರೆ ಬಹುಶಃ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲೇ ಒಂದು ಪ್ರಸಿದ್ಧಿಯಾಗಿ ಹೊರ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೂ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಸ್ವಾಮೀಜಿಯವರು ಮಾಡ್ತಾರೆ. ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಗಳು ಇಲ್ಲಿ ಒಂದು ಅನ್ನದಾನ ಛತ್ರವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಕಾಯಕಲ್ಪ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಇವತ್ತು ಅದಕ್ಕೆ ಒಂದು ಸಹಕರಿಸಿ ಇಲ್ಲಿ ಆ ಒಂದು ಕಾರ್ಯ ಆದರೆ ನಿಜವಾಗ್ಲೂ ಕೂಡ ಪ್ರತಿದಿನ ಅನ್ನದಾನ ಮಾಡುವಂಥ ಕೆಲಸ ಕೂಡ ಇಲ್ಲಿ ಆಗ್ತದೆ. ಬಹುಶಃ ನಮ್ಮ ಸಂಸದರು ಈ ಒಂದು ಕೆಲಸಕ್ಕೆ ತಮ್ಮ ಶಕ್ತಿ ಮೀರಿ ಇದಕ್ಕೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತು ಕುಮಾರ್ ಅವರಿದ್ದಾರೆ, ಕುಮಾರ್ ಅವರು ಕೂಡ ಈ ಅಮ್ಮನವರ ಪರಮ ಭಕ್ತರು, ಸ್ವಾಮಿಗಳ ಶಿಷ್ಯರಾಗಿ ಇವತ್ತು ಇಲ್ಲಿ ಅನೇಕ ಕಾರ್ಯಕ್ರಮಗಳು ಭಾಗಿಯಾಗಿ ಇಲ್ಲಿ ಆಗ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅವ್ರ ಸಹಕಾರ ಇರ್ತದೆ. ನಾವು ಕೂಡ ಕೈ ಜೋಡಿಸಿ ಇಲ್ಲಿ ಈ ಒಂದು ಕ್ಷೇತ್ರ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗಬೇಕು. ಪ್ರತಿದಿನ ಬರ್ತಕ್ಕಂಥ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ.
ಮುಂದಿನ ದಿನಗಳಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಅಮ್ಮನವರು ಇವಾಗ ಅವರನ್ನು ನಾವು ಬೇಡ್ಕೊಂಡ್ರೆ ಏನಿದೆ ನಮ್ಮ ಕಷ್ಟ, ಇವತ್ತು ನಮಗೆ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಆರ್ಥಿಕವಾಗಿ ನಾವು ಹಿಂದುಳಿದಿದ್ದೀವಿ ಅನ್ನೋದು ಆಗ್ಬೋದು, ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ನಮಗಿಂತ ಜಯ ಸಿಗಬೇಕು ಅಂದರೆ ಅಂಥದ್ದಾಗ್ತಾ ಇದೆ. ಅದು ನಮಗೆ ಅನುಭವಕ್ಕೆ ಬಂದಿದೆ. ಹಾಗಾಗಿ ಈ ಎಲ್ಲರೂ ಕೂಡ ಇವತ್ತು ಈ ನಮ್ಮ ಕಣಜನಹಳ್ಳಿ ಗ್ರಾಮದ ಕಾಳಿಕಾಂಬ ಮತ್ತು ಚೌಡೇಶ್ವರಿ ಅಮ್ಮನವರು ಮತ್ತು ಗಂಗಮಾಂಬ ದೇವತೆಗಳನ್ನು ಪೂಜೆ ಮಾಡಿ ಪುನೀತರಾಗ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ನಮ್ಮೂರು ಚಿಕ್ಕಬಳ್ಳಾಪುರ. ಇಲ್ಲಿ ಕಂಜನಹಳ್ಳಿ ಕಾಳಿಕಾಂಬ ದೇವಸ್ಥಾನದಲ್ಲಿ ತಡೆ ಹೊಡಿತಾರೆ ಉಚಿತವಾಗಿ, ದುಡ್ಡು ಕಾಸೇನು ತಗೊಳಲ್ಲ. ಜನಗಳಿಗೆ ತುಂಬ ಉಪಯೋಗ ಆಗಿದೆ. ನನಗೂ ಬಂದು ಇಲ್ಲಿ ತುಂಬ ಒಳ್ಳೆಯದಾಗಿದೆ. ಅದು ನಾನು ಒಂದು 7-8 ತಿಂಗಳಿಂದ ಬರ್ತಾಯಿದ್ದೀನಿ. ತುಂಬಾ ಒಳ್ಳೆಯದಾಗಿದೆ. ನನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ, ಪರವಾಗಿಲ್ಲ. ಅಷ್ಟು ನನ್ನ ತುಂಬ ಬಾಧೆಯಲ್ಲಿದ್ದೆ. ಕಷ್ಟ ಎಲ್ಲ ಸ್ವಲ್ಪ ದೂರ ಹೋಗಿದೆ. ನನಗೆ ಕಷ್ಟ ಎಲ್ಲ ದೂರ ಹೋಗಿದೆ, ಒಳ್ಳೆಯದಾಗಿದೆ. ಅಮ್ಮನವ್ರು ನಂಬಿ ಒಳ್ಳೆಯದಾಗತ್ತೆ. ಜನಗಳಿಗೆ ತುಂಬ ಉಪಯೋಗ ಆಗಿದೆ. ನಾನು ತುಂಬ ದಿನದಿಂದ ಬರ್ತಾಯಿದ್ದೀನಿ. ಇಲ್ಲಿ ತುಂಬ ಒಳ್ಳೆಯದಾಗಿದೆ ಜನಗಳಿಗೆ. ಕಷ್ಟಗಳಿಗೆ ಇರೋ ಭಕ್ತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಮ್ಮನ ನಂಬಿದ್ರೆ ಕೈ ಬಿಡಲ್ಲ. ಅಮ್ಮನ ಯಾವತ್ತಿಗೂ ಕೈ ಬಿಡಲ್ಲ. ನಂಬದ ದೇವ್ರು ಯಾವತ್ತೂ ಕೈ ಬಿಡಲ್ಲ. ನಾನು ನಂಬಿದ್ದೀನಿ, ನಾನು ಕೈ ಬಿಟ್ಟಿಲ್ಲ. ನೀವು ನಂಬಿದ್ರೆ ನಿಮಗೂ ಬಿಡಲ್ಲ. ನಮ್ಮ ಹೆಸರು ಲಕ್ಷ್ಮಮ್ಮ ಅಂತ. ನಮ್ಮೂರು ಆಚಾರ್ಲಹಳ್ಳಿ. ನಾವೊಂದು 2 ವರ್ಷದಿಂದ ಬರ್ತಾಯಿದ್ದೀವಿ. ನಮಗೆ ಅಮ್ಮ ಚೌಡೇಶ್ವರಿ ಕಾಳಮ್ಮ ಅನುಕೂಲ ಮಾಡ್ತಾಯಿದ್ದಾಳೆ. ದೇವ್ರು ನಂಬಿದವ್ರು ಯಾರೂ ಕೆಟ್ಟೋಗಲ್ಲ. ದೇವ್ರು ನಂಬಬೇಕು, ಜನಗಳು ಮಾತ್ರ ನಂಬೇಡ್ರಿ. ದೇವ್ರು ನಂಬಿ ಅಷ್ಟೇ. ನಾವು ಹೇಳೋದು ದೇವರು ಅಂತ. ಅಮ್ಮ ಎಲ್ಲಿದ್ದರೂ ಕಾಪಾಡ್ತಾಳೆ. ಎಲ್ಲರಿಗೂ ಅಮ್ಮ ಇರಲೇಬೇಕು. ದುಡ್ಡು ಮಾತ್ರ 1 ರೂಪಾಯಿ ನಾವು ಕೊಡೋ ಹಾಗಿಲ್ಲ. ತಡೆ ಹೊಡ್ತಾರೆ, ನಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ಬೇಡ್ಕೊಂಡು ಅಮ್ಮನ ಹತ್ರ ಬರಬೇಕಷ್ಟೇ. ಇನ್ನೇನು ವ್ಯತ್ಯಾಸ ಕಾಣಲ್ಲ ಅಷ್ಟೇ. ತುಂಬಾ ಪವರ್ಫುಲ್ ಇದ್ದಾಳೆ ಆ ಅಮ್ಮನು. ನಾವು ನೆನೆಸ್ಕೊಂಡಿದ್ದೆಲ್ಲನೂ ನೆರವೇರಿಸ್ತಾಳೆ. ಚೌಡೇಶ್ವರಿ ಕಾಳಿಕಾಂಬ ಇಬ್ಬರೂ ಒಂದೇ. ನಾವು ಇಬ್ಬರನ್ನೂ ಆರಾಧಿಸ್ತೀವಿ. ಎಲ್ಲೂ ಬರಬೇಕು, ಹೋಗಬೇಕು. ಆ ಅಮ್ಮನ ನಂಬೇಕಷ್ಟೆ. ಕಷ್ಟದಲ್ಲಿರೋ ಭಕ್ತರಿಗೆ ನಾವು ನಂಬಬೇಕು, ನಂಬಿ ಬರಬೇಕು. ನಂಬಿದ್ರೆ ಮಾತ್ರ ಅವಳು ಪರಿಹಾರ ಕೊಟ್ಟೇ ಕೊಡ್ತಾಳೆ. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.